ಅವರ ಅಡಿಯಲ್ಲಿ ಹಿಂದುಗಡೆ ನಾನು ಮುಂದುಗಡೆ ಡ್ರೈವರ್ ನನ್ನ ಅಕ್ಕನ ಮಗ ಅವ್ರ ಗಂಡ ಹೆಂಡತಿ ಇದರಲ್ಲಿತ್ತು. ಈ ಎರಡು ಅವಳ ಮಗು ಮತ್ತು ನನ್ನ ಮಗು ನಮ್ಮ ಕೈಯಲ್ಲಿ ಉಂಟು ಹಿಂದುಗಡೆ ಉಂಟು. ಡಾಕ್ಟ್ರು ನಮಗೆ ಬೇಕಾದದ್ದು ಕಿವಿಯಲ್ಲಿ ಅದು ಟೊಮೆಟೊ ಹೊರತು ಸ್ವಲ್ಪ ಗಾಯ ಆಗಿದೆ ಅಂತ ಹೇಳಿದ್ದಾರೆ. ಮತ್ತು ಸ್ವಲ್ಪ ನರಳು ಸ್ವಲ್ಪ ಅಂತ ಹೇಳಿದ್ದಾರೆ. ಒಂದು ಟ್ರೀಟ್ಮೆಂಟ್ ಆಯ್ತು ಈಗ ಇದರದ್ದು. ಹೌದು, ಕಲ್ಲಲ್ಲಿ ಈಗ ಹಿಡಿದು ಇಲ್ಲಿ ಹೊಡೆದು ಕಲ್ಲು ಹಿಡಿದ್ರೆ ಪಂಚಿ ಕೊಂಡ ಇಲ್ಲಿ ನಾನು ಶೃಂಗೇರಿಯಲ್ಲಿ ಬಂದು, ನೀವು ಶೃಂಗೇರಿ ಬಂದ್ರಿ, ಶೃಂಗೇರಿಯಲ್ಲಿ ಬಂದು ಈ ತರ ಆಗ್ಬಾರ್ದಿತ್ತು. ಅದಕ್ಕೆ ಈ ತರ ಎಲ್ಲರೂ ಕಂಡಿದ್ದೇನೆ, ಆದರೆ ಈ ತರ ಆಗಿದೆ ಅಂತ ಕಂಡಿದ್ದೇನೆ. ಈಗ ನಮ್ಗೆ ಆಗಿದೆ ಅಂತ ಹೇಳಿದ್ರೆ ಶೃಂಗೇರಿಯಲ್ಲಿ ಅದು ಕೂಡ ಒಳ್ಳೆ ಕ್ಷೇತ್ರ, ಆ ಕ್ಷೇತ್ರದಲ್ಲಿ ಆಗಿದೆ ಅಂತ ಹೇಳಿದ್ರೆ ಅವ್ರು ಯಾರಿಗೂ ಯಾರೊಟ್ಟಿಗೆ ಈ ತರ ಆಗ್ಬಾರ್ದು. ಇನ್ನೊಂದಿದೆ ಇಲ್ಲಿ ಸಿಗ್ನಲ್ ಬ್ಯಾಟಿಯಲ್ಲಿ ಹಾಕಿದ್ದೀರ ಇಲ್ಲಿ ಇನ್ನೋರ್ ರೋಡ್ ಅಂತ ಹೇಳ್ತಾರೆ. ನಿಮ್ಗೆ ವೆರಿ ಡಿಸರ್ಟ್ ಅಂತ ಹೀಗೆ ಹೋಗ್ತಿದೆ. ಇವು ಜಾಸ್ತಿ ಆಗಿಲ್ಲ, ಊರಲ್ಲಿ ಕೆಳ ನೋಡಿ ಹತ್ರ ಅಲ್ಲಿಂದ ಮೊನ್ನೆ ದಿನ ಶೃಂಗೇರಿಯ ಪಟ್ಟಣದಲ್ಲಿ ಒಂದು ಮುಸ್ಲಿಂ ಕುಟುಂಬದ ಮೇಲೆ ಒಂದು ಕಿಡಿಗೇಡಿಗಳು ಕ್ರೌರ್ಯವನ್ನು ಮೆರೆದಿರ್ತಾರೆ. ಆ ಒಂದು ವಿಚಾರವಾಗಿ ಇವತ್ತು ಕೊಪ್ಪ ಹಾಸ್ಪಿಟ್ಲು ಮುಂಭಾಗದಲ್ಲಿ ನಮ್ಮ ಶೃಂಗೇರಿ ಪಟ್ಟಣದ ಪಟ್ಟಣ ಪಂಚಾಯಿತಿ ಸದಸ್ಯರಾದಂತಹ ಹಾಗೂ ಮೈನಾರಿಟಿ ಪ್ರೆಸಿಡೆಂಟ್ ಹಾಗೂ ಮುಸ್ಲಿಂ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷರಾದಂತಹ ರಫೀಕ್ನವರು ನಮ್ಮ ಮುಂದಿದ್ದಾರೆ. ಅವರ ಒಂದು ಎರಡು ಮಾತುಗಳನ್ನು ಕೇಳೋಣ, ಏನು ಹೇಳ್ತಾರೆ. ನಮಸ್ಕಾರ ಎಲ್ಲರಿಗೂ, ಹಾಗೂ ನಮ್ಮ ಸಿಟಿಜನ್ ಚಾನಲ್ ಅವರಿಗೂ ಕೂಡ ನನ್ನ ನಮಸ್ಕಾರಗಳು. ಇವತ್ತು ಶೃಂಗೇರಿ ಅಂದ ತಕ್ಷಣ ಎಲ್ಲರಿಗೂ ಏನಂತ ಕಾಣುತ್ತಂದರೆ ಅದೊಂದು ಶಾಂತಿಯ ಊರು. ಅಲ್ಲಿ ಶಾರದಾಂಬೆ ನೆಲೆಸ್ಯಾರೆ. ಹಾಗೆ ಶಂಕರಾಚಾರ್ಯರು ಅಲ್ಲಿ ಒಂದು ಹಾವು ಕಪ್ಪೆಯನ್ನು ನುಂಗೋ ಸಂದರ್ಭ ಅದನ್ನು ನೋಡಿ ಆ ಶಂಕರಾಚಾರ್ಯರು ಈ ಹಾವು ಆ ಕಪ್ಪೆಯನ್ನು ನುಂಗದೆ ಹೆಡೆ ಬಿಚ್ಕೊಂಡು ನಿಂತಿತ್ತಂತೆ. ಅದನ್ನು ನೋಡಿದವರು ಇವರು ಈ ಒಂದು ಊರು ಇದು ಶಾಂತಿಯ ಒಂದು ಊರಾಗಿ ಮಾರ್ಪಡಬೇಕಂತ ಹೇಳಿ ಶಂಕರಾಚಾರ್ಯರು ಶಾರದಾಂಬೆ ಅವ್ರನ್ನ ಇಲ್ಲಿ ತಂದು ಪ್ರತಿಷ್ಠಾಪನೆ ಮಾಡಿ ಇವರು ಇಲ್ಲಿ ಇದೊಂದು ಶಾಂತಿಯ ಊರು ಅಂತ ಹೇಳಿ ನಮಗೆಲ್ಲ ಗೊತ್ತಿರೋಂಥದ್ದು, ಇದು ಇಡೀ ಜಗತ್ತಿಗೆ ಗೊತ್ತಿರೋಂಥ ಒಂದು ಊರು ಶೃಂಗೇರಿ. ಶೃಂಗೇರಿ ಅಂದ ತಕ್ಷಣ ಇದೊಂದು ಪ್ರವಾಸಿಯ ತಾಣ ಮುಖ್ಯವಾಗಿ. ಇದು ಈ ಹಿಂದೆಲ್ಲ ಇವರು ಇವತ್ತು ಏನು ಈ ಕೊಪ್ಪದ ಅವ್ರ ಮೇಲೆ ಏನು ಹಲ್ಲೆ ಮಾಡಿದ್ದಾರೆ ಅಂತೇಳಿ ರಫೀಕ್ ಅಹಮದ್ ಇಲ್ಲಿ ಬಂದು ಮಾತಾಡೋಕ್ಕಂತೂ ಖಂಡಿತ ಬರಲಿಲ್ಲ. ಇವತ್ತು ನಾವು ಇಲ್ಲಿ ಬಂದಿದ್ವಿ, ಈ ಒಂದು ಯಾರ ಮೇಲೆ ಅನ್ಯಾಯ ಆದರೂ ಕೂಡ ರಫೀಕ್ ಅಹಮದ್ ಹೋಗ್ತಾರೆ. ಹಾಗೆ ಇವರಿಗೂ ಒಂದು ಅನ್ಯಾಯ ಆಗಿದೆ, ನಯಾಜ್ ಅನ್ನೋರಿಗೂ ಅನ್ಯಾಯ ಆಗಿದೆ. ಹಾಗೆ ನಾನೊಬ್ಬ ಮೈನಾರಿಟಿ ಪ್ರೆಸಿಡೆಂಟು, ಹಾಗೆ ಮುಸ್ಲಿಂ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷ, ಹಾಗೂ ಈಗ DSCನ ಒಂದು ಶೃಂಗೇರಿ ತಾಲೂಕಲ್ಲಿ ಒಂದು ಕಾರ್ಯದರ್ಶಿಯಾಗಿ ಕೂಡ ನಾನೀಗ ಕೆಲಸ ಮಾಡ್ತಾಯಿದ್ದೀನಿ. ಇಷ್ಟೆಲ್ಲ ನಾವು ಸಂಘಟನೆಗಳು ಇಷ್ಟೆಲ್ಲ ನಾವು ಇಟ್ಕೊಂಡಾಗ ಒಬ್ಬರ ಮೇಲೆ ಅನ್ಯಾಯ ಆದಾಗ ನಾವು ಬಂದು ಇದನ್ನು ನೋಡೋದು ಎಲ್ಲರೂ ಸರ್ವಸಾಮಾನ್ಯ. ಈಗ ನಾನು ಈ ಸಂದರ್ಭ ಹೇಳೋಕ್ಕೆ ಇಷ್ಟಪಡ್ತೀನಿ,
ಇವರು ಈ ಹಲ್ಲೆಗಳು ಮಾಡ್ತಾ ಇದು ಏನು ಹೊಸ್ತಲ್ಲ. ಇದು ಶೃಂಗೇರಿಯಲ್ಲಿರುವಂಥ ಸುತ್ತಮುತ್ತಲ ಯಾರಿಗೆ ಬೇಕಾದ್ರೆ ನೀವು ಕೇಳ್ಕೊಬೋದು. ಇವರು ಈಗಾಗಲೇ ಈ ಹಿಂದೆನೂ ಕೂಡ ಯಾತ್ರಿಕರು ಹೊರಗಡೆಯಿಂದ ಬಂದ ಯಾತ್ರಿಗಳ ಮೇಲೆ ಹಲ್ಲೆ ಮಾಡ್ತಾಯಿದ್ರು. ಹಲ್ಲೆ ಏನು ಮಾಡ್ತಾಯಿದ್ರು, ಅವರು ಹೊರಗಡೆಯಿಂದ ಬಂದಿರ್ತಿದ್ರು, ಅವರಿಗೆ ಹೋಗಿ ಹೊಡೆಯೋದು, ವಾಪಸ್ ಹೋಗಿ ಇವರು ಕೂಡ ಬೆಡ್ಡಲ್ಲಿ ಮಲಗಿ ಕೌಂಟ್ರ್ ಕೇಸ್ ಮಾಡುವಂಥ ಸ್ಥಿತಿ ಶೃಂಗೇರಿಯಲ್ಲಿ ಇವರು ಆವಾಗ ನಿರ್ಣಯ ಮಾಡ್ತಾ ಬಂದಿದ್ರು. ಆದರೆ ಈ ಸಲ ಅದೇ ರೀತಿ ಮಾಡ್ತೀವಂತ ಹೋದರು. ಆದರೆ ಅಲ್ಲಿ ಅವರು ಹೊಡೆದಾಗ ಅಲ್ಲಿ ನಡೆದ ಘಟನೆಗಳು ಎಲ್ಲ ವಿಡಿಯೋ ಸಾಕ್ಷಿಗಳು ಇರೋದ್ರಿಂದ ಇವ್ರಿಗೆ ಅದನ್ನು ಮಾಡೋಕ್ಕಾಗಿಲ್ಲ. ಹಾಗೆ ಈ ಕ್ಷೇತ್ರದಲ್ಲಿ ಈಗಾಗಲೇ ನಮ್ಮ ಕ್ಷೇತ್ರದ ರಾಜೇಗೌಡರು, ನಮ್ಮ ನೆಚ್ಚಿನ ರಾಜೇಗೌಡರು, ಹಾಗೆ ನಮ್ಮ ನೆಚ್ಚಿನ ಶಾಸಕರು ಕೂಡ ಹೌದು, ಹಾಗೂ ಮಂತ್ರಿ ಕೂಡ ಆಗಿದ್ದಾರೆ. ಅವರು ಈಗಾಗಲೇ ಕ್ರಮ ತಗೊಳ್ತಿದ್ದೀವಿ ಅಂತ ಈ ನಿನ್ನೆ ವಿಡಿಯೋದಲ್ಲಿ ನಾವು ಕೂಡ ನೋಡಿದ್ವಿ. ನಿರ್ದಾಕ್ಷಿಣ ಕ್ರಮ ತಗೊಳ್ಬೇಕು. ಹಾಗೆ SP ಸಾಹೇಬರಿಗೂ ಕೂಡ ಅವರು ಆಲ್ರೆಡಿ ಹೇಳಾಗಿದೆ, ಯಾರನ್ನೂ ಕೂಡ ಇದರಲ್ಲಿ ತಪ್ಪಿರೋನ್ನ ನೀವು ಬಿಡಬಾರ್ದು ಅಂತ. ಹಾಗಾಗಿ ಈಗಾಗಲೇ 5 ಜನನ ಇವರು ಬಂಧಿಸಿದ್ದಾರೆ. ಇನ್ನು ಕಾನೂನು ನಾನು ಯಾವುದೊಂದು ಇದರಲ್ಲಿ ನೋಡೋತ್ತಿಗೆ ಮಾಧ್ಯಮದಲ್ಲಿ ನೋಡೋತ್ತಿಗೆ ಹೇಳಿದ್ರು ನನಗೆ, ಏನು ಈ ಒಂದು ಶೃಂಗೇರಿಗೆ ಈಗ ಒಬ್ಬೊಬ್ರು ಬರೋದೇ ಕಷ್ಟ ಅಂತ ಹೇಳಿ. ಇವತ್ತು ಹೌದು, ಆ ಥರದೊಂದು ಘಟನೆ ಇಲ್ಲಿ ಮಾಡಿ ತೋರಿಸ್ಯಾರ. ಯಾಕಂತ ಹೇಳಿದ್ರೆ ಯಾರೋ ಒಬ್ಬ ಎಷ್ಟೇ ಕಷ್ಟದಲ್ಲಿರಲಿ, ಏನೇ ಸಮಸ್ಯೆ ಇರಲಿ, ಅವ್ನು ಎಷ್ಟು ಜನ ಶತ್ರುಗಳಿದ್ರು, ಒಂದು ಫ್ಯಾಮಿಲಿಯಲ್ಲಿ ಹೋಗ್ತೀವಿ, ಒಂದು ಧೈರ್ಯ ಇರ್ತಿತ್ತು ಅವನಿಗೆ, ನಾನು ಫ್ಯಾಮಿಲಿ ಒಟ್ಟಿಗೆ ಹೋಗ್ತೀನಿ ಅಂತೇಳಿ. ಇವತ್ತು ಶೃಂಗೇರಿಯ ಶಾಂತಿಯ ನೆಲೆಬೀಡಿನಲ್ಲಿ ಇವರು ಈ ರೀತಿಯ ಒಂದು ಕ್ರೌರ್ಯ ಒಂದು ಮಾಡಿದ್ದಾರೆ ಅಂತ ಹೇಳಿದರೆ ಇವರಿಗೆ ಯಾರ್ದು ಸಪೋರ್ಟ್ ಅನ್ನೋದು ಬೇಕು. ಮತ್ತು ಆ ಒಂದು ಸ್ಪಾಟ್ರಲ್ಲಿ ಆದಂಥ ಘಟನೆ ಕೇವಲ ಒಂದು 10 ನಿಮಿಷದಲ್ಲಿ 20 ಜನ 15 ಜನ ಬಂದು ಅಲ್ಲಿ ಹೊಡಿತಾರಂತ ಹೇಳಿದ್ರೆ ಇವ್ರದ್ದೊಂದು ಗ್ಯಾಂಗು, ಅಲ್ಲೊಂದು ಗುಂಡಾ ಗ್ಯಾಂಗ್ ಇದೆ. ಈ ಗುಂಡಾ ಗ್ಯಾಂಗಿನ ಒಬ್ಬ ಲೀಡರ್ ಒಬ್ಬ ಇರ್ತಾನೆ. ಅವನು ಯಾರು ಅಂತ ಪೊಲೀಸರು ತನಿಖೆ ಮಾಡಿ ಅವ್ರನ್ನ ಕೂಡ ಇದ್ರಲ್ಲಿ ಬಂಧಿಸಬೇಕು. ಯಾಕಂದರೆ ಈಗಲೇ 5 ಜನ ಮಾತ್ರ ಬಂದಿದ್ದಾರೆ, ಅಲ್ಲಿ ಇನ್ನೂ ಇತರರು ಅಂತ ಕೊಟ್ಟಿದ್ದಾರೆ, ಇನ್ನೂ ಕೂಡ ಬಂಧಿಸಿಲ್ಲ. ನಮಗೆ ಕಾನೂನಿನ ಮೇಲೆ ನಂಬಿಕೆ ಇದೆ, ಹಾಗೆ ಪೊಲೀಸ್ ಇಲಾಖೆಯ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ಹಾಗೆ ಇಲ್ಲಿ ಆ ಶಾಸಕರ ಮೇಲೆ ಕೂಡ ನಮಗೆ ತುಂಬ ನಂಬಿಕೆ ಇಟ್ಟು ನಾವು ಆ ಶಾಸಕರೊಟ್ಟಿಗೆ ನಾವೆಲ್ಲ ರಾಜಕೀಯದಲ್ಲಿ ಚುನಾವಣೆಯಲ್ಲಿ ಅವರೊಟ್ಟಿಗೆ ಸಪೋರ್ಟ್ ಮಾಡಿದ್ದೀವಿ. ಅವರು ಕೂಡ ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ಬೇಕಂತೇಳಿ ಖಂಡಿಸಿ ಹೇಳಿದ್ದಾರೆ. ಆ ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ಬೇಕಂತ ಏನು ಶಾಸಕರು ಹೇಳಿದ್ದಾರೆ, ಆ ಮಾತಿನ ಮೇಲೆ ಇವತ್ತು ಪೊಲೀಸರು ನಮ್ಮ ಶಾಸಕರ ಮಾತಿನ ಮೇಲೆ ಎಷ್ಟು ಕೆಲಸ ಮಾಡ್ತಾರಂತ ನಾವೀಗ ಕಾದು ನೋಡೋ ಒಂದು ಸಂದರ್ಭ ಬಂದಿದೆ. ನಾನು ಈ ಸಂದರ್ಭದಲ್ಲಿ ನಿಮ್ಮ ಮೀಡಿಯಾದ ಇದರಲ್ಲಿ ಏನು ಹೇಳೋದಂದರೆ, ನಮಗೂ ಹಲವಾರು ಫೋನ್ಗಳು ಬರ್ತದೆ, ಈ ಒಂದು ಘಟನೆ ಆಗಿದೆ, ಈ ಘಟನೆನ ಖಂಡಿಸಿ ನಾವು ಪ್ರೊಟೆಸ್ಟ್ ಮಾಡಬೇಕು, ಮತ್ತೊಂದು ಮಾಡಬೇಕು ಅಂತ. ಆದರೆ ನಾವೇನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಈಗ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಬರುವಾಗ ಇವರು BJP ಅವರಿಗೆ ಮತ್ತು ಇವರಿಗೆಲ್ಲ ಇದೇ ಕೆಲಸ, ಒಂದು ಗಲಾಟೆ ಮಾಡಿ ಯಾವುದಾದ್ರು ಒಂದು ವಿಚಾರಣೆ ಎತ್ತಿ ಇದು ಬೇರೆ ಥರದಲ್ಲಿ ಡೈವರ್ಟ್ ಮಾಡೋಂಥದ್ದು. ಹಾಗಾಗಿ ನಾವು ನಮ್ಮ ಜೊತೆ ಇರುವಂಥದ್ದು ಟಿಪ್ಪು ಸುಲ್ತಾನ್ ಸಂಘಟನೆ ಇರ್ಬೋದು, ನಮ್ಮ ಅಲ್ಮದೀನ ಕಮಿಟಿ ಸಂಘಟನೆ ಇರ್ಬೋದು, ಇನ್ನು ಈ 3 ತಾಲೂಕಿನಲ್ಲಿ ಎಷ್ಟು ಸಂಘಟನೆ, ಎಲ್ಲ ಸಂಘಟನೆಗೆ ನಾವೊಂದು ಕಿವಿ ಮಾತು ಹೇಳಿದ್ವಿ, ಯಾರು ಕೂಡ ಇದರಲ್ಲಿ ಯಾರು ಆಕ್ರೋಶಗೊಳಗಾಗೋದು ಬೇಡ. ನೋಡೋಣ, ನಮಗೆ ಕಾನೂನು ಮೇಲೆ ನಂಬಿಕೆ ಇದೆ, ಸರ್ಕಾರ ನಮ್ಮದು ಕಾಂಗ್ರೆಸ್ ಸರ್ಕಾರ ಇದೆ, ಇದು ನಮಗೆ ನ್ಯಾಯ ದೊರಕಿಸ್ತಾರೆ ಅಂತ ಹೇಳಿ ನಮಗೆ ನಂಬಿಕೆ ಇದೆ, ಅಚಲ ನಂಬಿಕೆ ಇದೆ. ಹಾಗಾಗಿ ನಾವೀಗ ಒಂದು ಹಾಸ್ಪಿಟ್ಲಿಗೆ ಬಂದು ಈಗ ಪೇಷಂಟ್ಗಳ ಸ್ಥಿತಿಗತಿಗಳನ್ನ ನೋಡಿದ್ದೀವಿ. ಅವ್ರಿಗೆ ತುಂಬ ಪೆಟ್ಟಾಗಿದೆ. ಎಲ್ಲದಕ್ಕಿಂತ ಬೇಜಾರಾಗುತ್ತೆ ಅಂತ ಹೇಳಿದ್ರೆ, ನಮಗೆ ಮಹಾತ್ಮ ಗಾಂಧೀಜಿಯವರು ಕಂಡಿದ್ರು ಏನಂತ ಹೇಳಿದ್ರೆ, ಮಧ್ಯರಾತ್ರಿ 12 ಗಂಟೆಗೆ ಮಹಿಳೆಯರು ಒಬ್ಬೊಬ್ಬರು ಹೋಗಬೇಕು ಅಂಥ ಒಂದು ದಿನ ನಾವು ಕಾಣಬೇಕಂತೇಳಿ. ಇವತ್ತು ಮಹಿಳೆಯರು ಗಂಡಸರು ಹೋಗೋತಿ ಇಂಥ ಕ್ರೂರಿಗಳಿರ್ತಾರೆ. ಈ ಕ್ರೂರಿಗಳನ್ನ ಇವ್ರ ಮೇಲೆ ಗುಂಡಾ ಕಾಯ್ದೆ ಹಾಕಿ ಇವ್ರನ್ನ ಗಡೀಪಾರು ಇವ್ರನ್ನ ಮಾಡಬೇಕು. ಯಾಕಂತ ಹೇಳಿದ್ರೆ ಆ ಗ್ಯಾಂಗ್ನಲ್ಲಿ ಇರುವಂಥವ್ರು ರೌಡಿ ಲೀಸ್ಟಲ್ಲೂ ಇದ್ದಾರೆ, ಮತ್ತೊಂದಿಷ್ಟು ಕೆಲಸಗಳಲ್ಲಿ ಬೇರೆ ಬೇರೆ ಕೆಲಸಗಳಲ್ಲಿ. ಈ ಹಿಂದೆ ಒಬ್ಬ 94C ಶೃಂಗೇರಿಯಲ್ಲಿ ಒಂದು ಘಟನೆ ನಡೀತು. ಆ ಘಟನೆಯಲ್ಲಿ ಒಬ್ಬ ತಹಶೀಲ್ದಾರ್ ಡ್ರೈವರ್ ಆಗಿದೆ ವಿಜೇತ ಅಂತ, ಆ ಹುಡುಗ ಸಾಹೇಬ್ ಕೂಡ ಆ ಒಂದು ಕೇಸಲ್ಲಿ ಇದ್ದಾನೆ, ಅವನು ಕೂಡ ಅದ್ರಲ್ಲಿ ಕಾರಣ ಆಗಿದ್ದಾನೆ. ಅವ್ರ ಕೇಸ್ಗಳ ರೀಓಪನ್ ಮಾಡಿ ಅವ್ರ ಹಿಂದಿನ ಹಿನ್ನೆಲೆಗಳೇನು, ಮತ್ತು ಆ 10 ನಿಮಿಷದಲ್ಲಿ ಯಾಕೆ ಅಲ್ಲಿ ಬಂದರು ಅಂತ ಒಂದು. ಎರಡನೇದು, ಈಗಾಗಲೇ ನಾವು ಇಲ್ಲಿ ಹಾಸ್ಪಿಟ್ಲಲ್ಲಿ ಆ ಪೇಷಂಟ್ಗಳ ಹತ್ರ ತಿಳ್ಕೊಳ್ತೀವಿ, ಇನ್ನೊಂದು ಮಾತು ಬಂತು, ಆ ಗಾಡಿಯಲ್ಲಿ ಬೇರೆ ಬೇರೆ ಥರದ್ದು ಒಂದು ವಸ್ತುಗಳನ್ನ ಇಟ್ಕೊಂಡಿದ್ರು ಅಂತ. ಮತ್ತು ಒಂದು ಮಹಿಳೆ ಮೇಲೆ ಕೈ ಹಾಕಿ ಅಲ್ಲಿ ಅಂತ ಅವರ ಗೋಲ್ಡನ್ನು ತಗೊಂಡೋಗಿರ್ತಾರೆ. ಇದೆಲ್ಲದು ತನಿಖೆ ಆಗಿ ಯಾರು ಅನ್ಯಾಯಕ್ಕೆ ಒಳಗಾಗಿದ್ದಾರೆ, ಇಲ್ಲಿ ಹಿಂದೂ ಮುಸ್ಲಿಂ ಅನ್ನೋ ಭೇದ ಭಾವ ಇದರಲ್ಲಿಲ್ಲ. ಮತ್ತು ಈ ಒಂದು ಗಲಾಟೆಗೆ ಹಿಂದೂ ಮುಸ್ಲಿಂ ಅಂತ ಬಣ್ಣ ಕಟ್ಟೋದು ಯಾರೂ ಬೇಕಾಗಿಲ್ಲ. ಎಲ್ಲ ರಾಜಕೀಯ ಪಕ್ಷದವರಿಗೆ ನಾವು ಹೇಳೋದು ಒಂದೇ ಮಾತು, ಇಲ್ಲಿ ಮಾನವತೆ ಮನುಷ್ಯತ್ವ, ಯಾರಿಗೆ ಅನ್ಯಾಯ ಆಗಿದೆ ಅವರಿಗೆ ನ್ಯಾಯ ಕೊಡಿಸೋದು ಒಂದೇ ಗುರಿಯಾಗಿರಲಿ. ನಮ್ಮದು ಆಗಿ ಜನಪ್ರತಿನಿಧಿಗಳಾಗಿರಲಿ, ಪೊಲೀಸ್ ಇಲಾಖೆದಾಗಲಿ, ಎಲ್ಲರದು ಕೂಡ ಇದು ಒಂದೇ ದಯ ಆಗಿರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಭವಾನಿ ಅಂತೇಳಿ, ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ನಾನು ಕೊಪ್ಪ ಹಾಸ್ಪಿಟ್ಲಿಗೆ ವಿಸಿಟ್ ಮಾಡಿದ್ದೀನಿ. ಇವತ್ತು ಏನು
ಹಲ್ಲೆಗೆ ಒಳಗಾಗಿದ್ದಾರೆ ಅವರ ಫ್ಯಾಮಿಲಿಯನ್ನು ಇವತ್ತು ಮಾತಾಡಿಸ್ದೆ. ಸೊ ಮಾತಾಡಿಸಿದಾಗ ನನಗೆ ಒಂದು ಮನಸ್ಸಿಗೆ ಬೇಜಾರಾದ ಸಂಗತಿ ಏನಂತಂದು ಹೇಳಿದರೆ, ಇವತ್ತು ಶೃಂಗೇರಿಯಲ್ಲಿ ಎಲ್ಲ ರಾಜ್ಯಗಳಿಂದ ದೇಶಗಳಿಂದ ಎಲ್ಲ ನಮ್ಮ ಶಾರದಾಂಬೆಯನ್ನು ನೋಡಲಿಕ್ಕೆ ಎಲ್ಲರೂ ಬರ್ತಾ ಇದ್ದಾರೆ. ಇದೊಂದು ಪ್ರವಾಸಿ ಸ್ಥಾನವಾಗಿದೆ. ಇಂತಹ ಒಂದು ಪ್ರವಾಸಿ ಸ್ಥಾನದಲ್ಲಿ ಇಷ್ಟು ಒಂದು ಕೆಟ್ಟದಾಗಿ ಒಂದು ದುರ್ಘಟನೆಯನ್ನು ನಡೆದು ಹೋಗಿದೆ. ಯಾಕಂದರೆ ಹೆಣ್ಮಕ್ಳ ಮೇಲೆ ಈಗ ಹಲ್ಲೆ ಮಾಡಿದ್ದಾರೆ. ಅದು ತುಂಬ ಖಂಡನೀಯವಾಗಿದೆ. ದಯವಿಟ್ಟು ಇದ್ರ ಬಗ್ಗೆ ಯಾರು ಹಲ್ಲೆಯನ್ನು ಮಾಡಿದ್ರೋ ಅವರನ್ನು ಕೂಡಲೇ ಬಂಧಿಸಿ ಅವರಿಗೆ ಕಾನೂನು ರೀತಿಯ ಶಿಕ್ಷೆಯನ್ನು ವಿಧಿಸ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಹೆಣ್ಮಕ್ಳಿಗೆ ಇದು ಈ ರೀತಿ ಮಾಡಿರೋದು ನಾವು ಈ ಒಂದು ಸಂಘಟನೆಯಿಂದ ನಾವು ತುಂಬ ಖಂಡನೀಯ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಸಹೋದರತ ಸಂಬಂಧಿಗಳಿಗಾಗಿ ಹಾಗೂ ಸಹೋದರತ್ವ ಹಿಂದೂ ಮುಸ್ಲಿಂ ಅನ್ನೋ ಭೇದ ಭಾವ ಇಲ್ಲದೇ ನಾವು ಎಲ್ಲಿ ಈ ಹಲ್ಲೆಗೊಳಗಾಗಿದ್ದಾರ ಒಂದು ತುಂಬ ನೋವು ಅನುಭವಿಸಿದವರಿಗೆ ನಮ್ಮ ಒಂದು DSS ಸಂಘಟನೆ ಯಾವತ್ತೂ ಬೆನ್ನೆಲುಬಾಗಿ ಇರುತ್ತೆ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಹಾಗಾಗಿ ಕರ್ನಾಟಕ ಸಿಟಿಜನ್ ನ್ಯೂಸ್ ಅವರಿಗೆ ಥ್ಯಾಂಕ್ಸ್ ಅನ್ನು ಹೇಳ್ತಾ ಇದ್ದೀನಿ. ಅಲ್ಪಸಂಖ್ಯಾತ ಮಹಿಳಾ ಅಧ್ಯಕ್ಷರಾದಂತಹ ಕೌಸರ್ ಅವರು ಇಲ್ಲಿದ್ದಾರೆ. ಮೊನ್ನೆ ಒಂದು ಹಲ್ಲೆಗೊಳಗಾದಂತಹ ಮುಸ್ಲಿಂ ಕುಟುಂಬದ ಬಗ್ಗೆ ಇವರ ಅಭಿಪ್ರಾಯ ಕೇಳೋಣ, ಏನು ಹೇಳ್ತಾರೆ ಅಂತೇಳಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಶೃಂಗೇರಿ ಶಾರದಾಂಬೆಯ ಬೀಡು, ಹಾಗೆ ಸಾವಿರಾರು ಭಕ್ತರು ಅಲ್ಲಿ ಬರುತ್ತಾರೆ. ಹಾಗೆ ನಮ್ಮ ಮುಸ್ಲಿಂ ಜನಾಂಗದವರು ಭಕ್ತಾದಿಗಳು ಭಾರಿ ಜನ ಬರ್ತಾರೆ. ದೇವಸ್ಥಾನವನ್ನು ನೋಡೋ ಆಸೆಯಲ್ಲಿ ತುಂಬ ಜನ ಬರ್ತಾರೆ, ಹೋಗ್ತಾರೆ. ಪಾರ್ಕಿಂಗಲ್ಲೂ ನಿಲ್ಲಿಸ್ತಾರೆ, ಎಲ್ಲ ಕಡೆನೂ ಬಂದು ನೋಡ್ತಾರೆ, ಹೋಗ್ತಾ ಇರ್ತಾರೆ. ಆದರೆ ಇದು ಮೊನ್ನೆ ರಾತ್ರಿ ನಡೆದಂಥ ಘಟನೆ ಭಾರಿ ಖಂಡನೀಯವಾದದ್ದು. ಒಂದು ಮಹಿಳಾ ಹೆಣ್ಣು ಮಗಳ ಮೇಲೆ ಕೈ ಹಾಕಿ ಅವಳ ಬುರ್ಕವನ್ನು ಎಳೆದು ಚಿನ್ನದ ಸರವನ್ನು ತೆಗೆದು ಹಾಗೂ ಅವಳಿಗೆ ಕಪಾಲಿಗೆ ಮುಖಕ್ಕೆ ಹೊಡೆದಿರುವ ಕಾರಣ ಅವಳ ಹಲ್ಲುಗೆ ತುಂಬ ಪೆಟ್ಟಾಗಿದೆ. ಹಾಗಾಗಿ ನಾನು ಒಂದು ಮಹಿಳೆಯ ಪರವಾಗಿ ಮಾತಾಡುತ್ತಿದ್ದೇನೆ. ಅವಳಿಗೆ ನ್ಯಾಯ ಕೊಡಿಸಲೇಬೇಕಾಗಿದೆ. ಹೀಗೆ ಯಾರೇ ಆಗಿದ್ರೂ ಅದನ್ನು ಮಾಡಿರೋ ತಪ್ಪನ್ನು ಅವರು ಒಪ್ಕೊಂಡು, ಹಾಗೆ ನಮ್ಮ ಮಹಿಳೆಯರಿಗೆ ಎಲ್ಲ ಹಿಂದೂ ಮುಸ್ಲಿಮ್ಸ್ ಎಲ್ಲ ಜಾತಿಯ ಮಹಿಳೆಯರಿಗೂ ನ್ಯಾಯವನ್ನು ಕೊಡಿಸಿಕೊಡಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ.